ನಮಸ್ಕಾರ. ಅಂಬಿಕಾ ನಿಮ್ಮೆಲ್ಲರಿಗೂ ಹೊಸಬ್ರಲ್ಲ. ಅವ್ರ ಬಗ್ಗೆ ಹೊಸದಾಗಿ ನಾನು ಹೇಳೋಂಥದ್ದು ಏನೂ ಇಲ್ಲ. ಅವ್ರು ಹೇಗಿದ್ರು, ನಿಮ್ಮೆಲ್ಲರ ಜೊತೆ ಅಕ್ಕರೆಯಿಂದ ಹೇಗೆ ಮಾತಾಡ್ತಾ ಇದ್ರು ಅನ್ನೋದನ್ನ ನಾನು ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ. ಅವರ ಪ್ರೀತಿ ವಿಶ್ವಾಸನ ನೀವೆಲ್ಲರೂ ಖುದ್ದಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರ. ಅವರು ಈ ಸಂಸ್ಥೆಯ ಬೋರ್ಡ್ ಆಫ್ ಡೈರೆಕ್ಟರ್ ಮಾತ್ರ ಅಲ್ಲ, ಅವರು ಈ ಸಂಸ್ಥೆಯ ಶಕ್ತಿ. ಆ ಶಕ್ತಿ ಇವತ್ತು ನಮ್ಮೊಂದಿಗಿಲ್ಲ. ಆದರೆ ಅವರು ಕಂಡ ಕನಸು, ಅವರು ಪಟ್ಟ ಪರಿಶ್ರಮ ಎಂದೆಂದಿಗೂ ನಮ್ಮ ಸಂಸ್ಥೆಗೆ ಶ್ರೀರಕ್ಷೆಯಾಗಿರುತ್ತೆ. ನಾನು ಮಾತಾಡ್ಬೋದಾ? ನಾನು ಮೊದಲನೇದಾಗಿ ಇಂಟ್ರಪ್ಟ್ ಮಾಡಿದ್ದಕ್ಕೆ ಸಾರಿ ಕೇಳ್ತೀನಿ. ನಾನು ನಿಮ್ಮೆಲ್ಲರ ಹತ್ರ ಇನ್ನೊಂದು ವಿಷಯಕ್ಕೂ ಸಾರಿ ಕೇಳಬೇಕು. ಈ ಸಲ ಬೋನಸ್ ಲೇಟ್ ಆಗಿದ್ದು ನನ್ನಿಂದ. ಅಂಬಿಕಾತ್ಗೆ ಹೆಸರಲ್ಲಿರೋದು ಯಾವುದೇ ಆಗಿರಲಿ, ನಾನು ಮುಟ್ಟೋಕ್ಕಿಂತ ಮೊದಲು ಯೋಚನೆ ಮಾಡಬೇಕಾಗಿ. ನನ್ನ ಗ್ರೀಡಿಂದ ನಿಮ್ಮೆಲ್ಲರಿಗೂ ಸಮಸ್ಯೆ ಆಗಿದೆ. ಹೌದು, ನಾನು ತಪ್ಪು ಮಾಡಿದ್ದೀನಿ. ಆದರೆ ಇನ್ನು ಮುಂದೆ ಈ ಥರ ಯಾವತ್ತೂ ಆಗಲ್ಲ ಅನ್ನೋದು ಪ್ರಾಮಿಸ್ ಮಾಡ್ತೀನಿ. ಎಲ್ಲರಿಗೂ ಸಾರಿ ಗಾಯ್ಸ್. ಅರುಣ್, ವಾಟ್ ಆರ್ ಯು ಡೂಯಿಂಗ್? ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ. ಹಂಗಂತರು ನಿನ್ನ ಜಾಗ ಇದಲ್ಲ. ಪಶ್ಚಾತ್ತಾಪ ಅನ್ನೋದು ದೊಡ್ಡ ಶಿಕ್ಷೆ ಅಂತ ಹೇಳ್ತಾರೆ. ನೀನು ಆ ಪಶ್ಚಾತ್ತಾಪ ಆಗಿದಲ್ಲ, ಅಷ್ಟು ಸಾಕು. ಕಾಲಿಗೆಲ್ಲ ಬೀಳೋದು ಬೇಡ. ಇಲ್ಲ ಶರತ್, ನಾನು ಮಾಡಿರೋ ತಪ್ಪಿಗೆ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರೆ ನನಗೆ ಗಿಲ್ಟ್ ಕಮ್ಮಿ ಆಗೋದು. ಏಯ್, ಶರತ್, ಎಲ್ಲರಿಗೂ ನಮಸ್ಕಾರ. ಈ ಬೋನಸ್ ಅನ್ನೋದು ಅಂಬಿಕಾ ಐಡಿಯಾ. ನಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ನೀವು ಪ್ರತಿ ಸಲ ಚೆನ್ನಾಗಿ ಕೆಲಸ ಮಾಡಿದಾಗ ಬೋನಸ್ ಕೊಡಬೇಕು ಅಂತ ಅಂಬಿಕಾ ಯಾವಾಗಲೂ ಮಾತಾಡ್ತಾ ಇದ್ರು. ಈ ಫ್ಯಾಕ್ಟ್ರಿ ಬೆನ್ನೆಲುಬೆ ನೀವು ಚೆನ್ನಾಗಿದ್ರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ ಅಂತ ಅಂಬಿಕಾ ನಂಬಿಕೆ, ನನ್ನ ನಂಬಿಕೆ ಕೂಡ. ಇವತ್ತು ಅಂಬಿಕಾ ಫಿಸಿಕಲಿ ನಮ್ಮ ಜೊತೆ ಇಲ್ಲ. ಸಾರಿ. ಆದರೆ ಅಂಬಿಕಾ ಈ ಫ್ಯಾಕ್ಟ್ರಿ ಏಳಿಗೆಗೆ ನಿಮ್ಮೆಲ್ಲರ ಒಳಿತಿಗಾಗಿ ಕಂಡಿದ್ದಂಥ ಕನಸು ಯಾವಾಗಲೂ ಜೀವಂತವಾಗಿರುತ್ತೆ. ಅಂಬಿಕಾ ಇಲ್ಲ ಅನ್ನೋದನ್ನ ನಾನು ಯಾವತ್ತೂ ನಂಬಲ್ಲ. ಅಂಬಿಕಾ ಎಲ್ಲೂ ಹೋಗಿಲ್ಲ, ಇಲ್ಲ ನಮ್ಮ ಸುತ್ತಮುತ್ತನೇ ಇದ್ದಾಳೆ. ಎಲ್ಲರಿಗೂ ಅಂಬಿಕಾ ಪ್ರಪಂಚದಲ್ಲಿ ಒಬ್ಬರು. ನನಗೆ ಅಂಬಿಕಾನೇ ಪ್ರಪಂಚ. ಅಂಬಿಕಾ, ನೀನು ಆಸೆ ಪಟ್ಟಿದ್ದನ್ನೆಲ್ಲ
ಪ್ರತಿಯೊಂದನ್ನು ಮಾಡ್ತಾ ಇದ್ದೀನಿ. ನಿನ್ನ ಕಂಡ ಕನಸುಗಳನ್ನೆಲ್ಲ ನಾನೇ ಸಾಕಾರ ಮಾಡ್ತೀನಿ. ನೀನೊಬ್ಳು ನನ್ನ ಜೊತೆಗಿದ್ರೆ ಸಾಕು. ನಾನು ಯಾವತ್ತೂ ನಿಮ್ಮ ಜೊತೆನೇ ಇರ್ತೀನಿ ಶರತ್. ಪ್ರತಿದಿನ ಪ್ರತಿ ಕ್ಷಣ ನಾನು ಅಂಬಿಕಾನ ನೆನೆಸ್ಕೋತಾನೆ ಇರ್ತೀನಿ. ನನ್ನ ಸುತ್ತಮುತ್ತ ಇರೋ ಪ್ರತಿ ಒಂದರಲ್ಲೂ ಅಂಬಿಕಾ ನೆನಪಿದೆ. ನನ್ನ ಉಸಿರಲ್ಲೇ ಅಂಬಿಕಾ ಬೆರ್ತು ಹೋಗಿದ್ದಾಳೆ. ನನಗೆ ಅಂಬಿಕಾನ ಉಳಿಸ್ಕೊಳ್ಳೋ ಅವಕಾಶ ಮತ್ತೇನಾದರೂ ಸಿಕ್ಕಿದ್ರೆ ನಾನು 1000 ಸತಿ ಸಾಯೋದಕ್ಕೂ ರೆಡಿಯಾಗಿರ್ತೀನಿ. ಮನುಷ್ಯ ಒಂಥರ ವಿಚಿತ್ರ ಅಲ್ವಾ? ಆದ್ರೆ ಅವ್ರ ಹೆಂಡತಿ ಮೇಲೆ ಅದು ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅವ್ರ ಧ್ವನಿಲೇ ಗೊತ್ತಾಗ್ತಾ ಇದೆ. ಒಂಚೂರು ತೋರ್ಗಣಿಕೆ ಇಲ್ಲ, ಶುದ್ಧವಾದ ಪ್ರೀತಿ ಕಾಣಿಸ್ತಿದೆ. ಅವ್ರ ಹೆಂಡತಿ ಅವ್ರನ್ನ ಬಿಟ್ಟು ಹೋಗ್ಬಾರ್ದಿತ್ತು. ಅವ್ರಿದ್ದಿದ್ರೆ ಇವ್ರ ಸಂಸಾರ ಅದು ಎಷ್ಟು ಚೆನ್ನಾಗಿರ್ತಿತ್ತೋ ಏನೋ. ಅದು ಯಾರ ಕಣ್ ಬಿತ್ತೋ ಏನೋ. No, no, I can't hear her name. ಊಟಕ್ಕೆ ರೆಡಿ ಇದೆ ಅಂತೆ, ಊಟ ಮಾಡ್ಕೊಂಡ್ ಬರೋಣ, ಆಮೇಲೆ ಇದನ್ನೆಲ್ಲ ರೆಡಿ ಮಾಡೋಣ. ಮಾಯಾ, ಯಾಕಲ್ಲಿಂದ ಬಂದ್ಬಿಟ್ಟೆ? ಏನಾಯ್ತು? ಐ ಓಕೆ? No, I'm not okay. ಅಲ್ಲ, ಶರತ್ಗೆ ಏನಾಗಿದೆ? ಆ ಅಂಬಿಕಾ ಹೆಸರು ತೆಗಿದೆ ಅವ್ನಿಗೊಂದಿನ ಇರಕ್ಕಾಗಲ್ವಾ? ಯಾವಾಗ ನೋಡಿದ್ರು ಅಂಬಿಕಾ ಅಂಬಿಕಾ ಅಂಬಿಕಾ. ಗಂತೂ ಆ ಫಂಕ್ಷನ್ ಇಂದ ಓಡ್ ಹೋಗೋಣ ಅಂತ ಅನ್ಸ್ಬಿಟ್ಟಿತ್ತು. ಅಲ್ಲ, ಒಂದು ಸಲನಾದ್ರೂ ಅವನಿಗೆ ಮಾಯಾ ಅಂತ ಹೆಸರು ಹೇಳ್ಬಾರ್ದಾಗಿತ್ತ? ಅಂಬಿಕಾ ಅಂತ ಹೇಳ್ಬೇಕಾದ್ರೆ ಅವನ ಮುಖದಲ್ಲಿರೋ ಅಡ್ಮಿರೇಷನ್ ಮಾಯಾ ಅನ್ನೋವಾಗ ಯಾಕೆ ಬರಲ್ಲ? ನನ್ನಲ್ಲಿ ಇಲ್ದೇ ಇರೋವಂಥದ್ದು ಅವಳ ಹತ್ರ ಏನಿತ್ತು? ಮ್ಯಾನರ್ಸ್. ಆ ಅಂಬಿಕಾ ಹತ್ರ ಗುಡ್ ಮ್ಯಾನರ್ಸ್ ಇತ್ತು, ಅದು ನಿನ್ನ ಹತ್ರ ಇಲ್ಲ. ಅದು ನನಗೆ ಹೇಳಕ್ಕಾಗಲ್ವೇ? ಐ ಹೇಟ್ ಅಲ್ಲ, ಅವಳು ಬದುಕಿದ್ದಾಗ ನಾನು ಅವಳನ್ನ ಎಷ್ಟು ಹೇಟ್ ಮಾಡ್ತಾ ಇದ್ನೋ, ಇವಳು ಸತ್ತ ಮೇಲೆ ನಾನು ಅವಳನ್ನ ಅದಕ್ಕಿಂತ ಜಾಸ್ತಿ ಹೇಟ್ ಮಾಡ್ತೀನಿ. ಐ ಸ್ಟಿಲ್ ಹೇಟ್ ಹರ್. ಐ ಹೇಟ್ ಹರ್ ಫಾರ್ ಎವರ್. ಸ್ಪರ್ಶ ಬೆಂಕಿ
ಭಯ ದಿಗ್ಭ್ರಮೆ ಸುರ ಅಸುರ ದೇವಿ ರಾಕ್ಷಸ ನಡುಕ ಭಯ ಹುಡುಕಾಟ ಹುಡುಕಾಟ ಹುಡುಕಾಟ. ಆ ಶಕ್ತಿ ಇಲ್ಲೇ ಎಲ್ಲೋ ಇದೆ. ಇಷ್ಟು ಹತ್ರ ಇದ್ದು ಕಣ್ಣ ಮುಚ್ಚಾಲೆ ಆಡ್ತಿದೆ ಅಂದರೆ ಇದನ್ನು ನಾನು ಅಲಕ್ಷ್ಯ ಮಾಡೋ ಹಾಗಿಲ್ಲ. ಕರ್ಮ ಆಟ ಅಂತ್ಯ ಅಂತ್ಯ ಅಲ್ಲ ಅಂತ್ಯ ಅಲ್ಲ ಶುರು ಆಟ ಅಂತ್ಯ ಅಲ್ಲ ಶುರು ಆಟ ಶುರು. ಆಟ ಶುರು ಆಟ ಶುರು ಆಟ ಶುರು ಆಟ ಶುರು. ಓಂ ಹ್ರೀಂ ಅದೃಶ್ಯ ಭವ. ಒಂದು ಕ್ಷಣದಲ್ಲಿ ತಪ್ಪು ಹೋಯ್ತಲ್ಲ. ಏನೇ ಆಗಲಿ ಆ ಶಕ್ತಿ ಇಲ್ಲೇ ಎಲ್ಲೋ ಇದೆ ಅನ್ನೋದಂತೂ ಖಚಿತ ಆಯ್ತಲ್ಲ. ಇನ್ನೇನಿದ್ರು ಅದನ್ನು ಹೇಗಾದರೂ ಮಾಡಿ ಪತ್ತೆ ಮಾಡಲೇಬೇಕು. ನನಗೆ ಗೊತ್ತು ಹಿತಾಪುಟ ನೀನು ಬಂದು ಕೂರಲ್ಲ ಅಂತ. ಆದರೂ ನನ್ನ ಮಗಳು ಯಾವತ್ತೋ ಒಂದಿನಾದರೂ ಬಂದು ಕೂರ್ತಾಳೆ ಅನ್ನೋ ಭರವಸೆ. ಅದಕ್ಕೆ ನೀನು ಬಂದು ಕೂರ್ಲಿ ಬಿಡ್ಲಿ, ನಾನು ಮಾತ್ರ ಹೀಗೆ ಡೋರ್ ಓಪನ್ ಮಾಡದೆ ಬಿಡಲ್ಲ. ಇದೇನು ಕಿತಾಪುಟ್ಟ ನನ್ನೇ ಬಿಟ್ಟು ಹೊರಟಿಯಲ್ಲ? ಮಾಯಾ, ಇಫ್ ಯು ಡೋಂಟ್ ಮೈಂಡ್ ನೀನು ಇನ್ನೊಂದು ಕಾರಲ್ಲಿ ಬರ್ಬೋದಾ? ಓಕೆ, ಸಾರಿ ಶರತ್, ಯು ಗೈಸ್ ಕ್ಯಾರಿ ಆನ್. ಥ್ಯಾಂಕ್ಸ್ ಮಾಯಾ.
ಥ್ಯಾಂಕ್ ಯು ಪುಟ್ಟ. ಎಷ್ಟೋ ದಿನದಿಂದ ಕಾಯ್ತಿದ್ದ ಕ್ಷಣದಲ್ಲಿ ಇದು ಒಂದು. ಮುಂದೇನೋ ಒಳ್ಳೇದಾಗುತ್ತೆ ಅಂತ ಇವತ್ತು ನನಗೆ ಭರವಸೆ ಬರ್ತಾ ಇದೆ ಪುಟ್ಟ. ಲವ್ ಯು ಸೋ ಮಚ್. ಅಂಬಿಕಾ ಇಲ್ಲ ಅನ್ನೋದನ್ನು ನಾನು ಯಾವತ್ತೂ ನಂಬಲ್ಲ. ಎಲ್ಲರಿಗೂ ಅಂಬಿಕಾ ಪ್ರಪಂಚದಲ್ಲಿ ಒಬ್ಬರು. ನನಗೆ ಅಂಬಿಕಾನೇ ಪ್ರಪಂಚ. ದುರ್ಗಾ, ಏನಾಯ್ತು? ಊರ್ ನೆನಪಾಯ್ತಾ? ಅಪ್ಪ ಚಿಕ್ಕಪ್ಪ ಅವರೆಲ್ಲ ನೆನಪಾದ್ರಾ? ಮತ್ತೆ ಫ್ಯಾಕ್ಟ್ರಿಯಲ್ಲಿ ಯಾರಾದರೂ ಏನಾದರೂ ಅಂದ್ರಾ? ಅಯ್ಯೋ ದೇವ್ರೆ, ಮತ್ತೇನಾಯ್ತು? ಬಾಸ್ ಮಾತಾಡಿದ ನೆನಪಾಯ್ತು. ಯಾಕೋ ತುಂಬ ಬೇಜಾರಾಯ್ತು. ಕೆಲವು ಸಲ ಕೆಲವ್ರನ್ನ ನೋಡಿ ಅವ್ರಿಗೇನು ಸಮಸ್ಯೆ ಇಲ್ಲ, ದುಡ್ಡು ಆಸ್ತಿ ಅಂತಸ್ತು ಒಳ್ಳೆ ಕೆಲಸ ಎಲ್ಲ ಇದೆ ಅನ್ಕೋತೀವಿ. ಆದರೆ ಅವ್ರವ್ರ ನೋವು ಅವರಿಗೆ ಗೊತ್ತಿರುತ್ತೆ ಅಲ್ವಾ? ಹೌದು ದುರ್ಗಾ. ಅವ್ರ ನೋವು ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಒಬ್ರನ್ನ ಕಳ್ಕೊಂಡಾಗ ಆಗೋ ನೋವು, ಅವ್ರು ಮತ್ತೆ ನಮ್ಮ ಹತ್ರ ವಾಪಸ್ ಬರಲ್ಲ ಅನ್ನೋ ನೋವು ತುಂಬ ಕಾಡುತ್ತೆ. ನಮ್ಮಮ್ಮ ನನ್ನನ್ನು ಬಿಟ್ಟು ಹೋದಾಗ್ಲೂ ನನಗೆ ಹೀಗೆ ನೋವಾಗಿತ್ತು. ಆದರೆ ನಮ್ಮಮ್ಮ ವಾಪಸ್ ಬರಲ್ಲ ಅಂತ ನನಗೆ ಗೊತ್ತಿತ್ತು. ಆದರೆ ಅಕ್ಕ ಇದ್ರೂ ಇಲ್ಲೇನೋ ಥರ ಆಗೋಯ್ತು. ನಾವು ತುಂಬ ಇಷ್ಟಪಡೋರ್ನ ಕಳ್ಕೊಳ್ಳೋದು ಅಂದರೆ ನಮ್ಮನ್ನು ನಾವೇ ಕಳ್ಕೊಂಡಾಗೆ. ಕ್ಷಮಿಸು ದುರ್ಗಾ, ನಾನು ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬರೋವಾಗ ನಿನ್ನ ಅಕ್ಕನ ಹುಡ್ಕೋದಕ್ಕೆ ಸಹಾಯ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಆದರೆ ನನ್ನ ಸ್ವಾರ್ಥಕ್ಕೋಸ್ಕರ ಈ ಫ್ಯಾಕ್ಟ್ರಿಗೆ ಸೇರಿಸಿ ನಿನ್ನ ಅಕ್ಕನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ವಲ್ಲ ಅಂತ ನನಗೆ ನನ್ನ ಬಗ್ಗೆ ಗಿಲ್ಟ್ ಕಾಡ್ತಾ ಇದೆ. ಸುಂದ್ರ, ಏನು ಇಷ್ಟು ಚೆನ್ನಾಗಿ ಕಾಣಿಸ್ತೀನಿ ನೀನು. ಸೂಪರ್ ಕಣ. ನನ್ನ ದೃಷ್ಟಿಯಲ್ಲಿ ನೀನು ತಾಕ್ಬಿಡುತ್ತೆ. ಏನ್ ಮಾಡ್ತಿದ್ದೀರಾ? ಆಫೀಸ್ ಫಂಕ್ಷನ್ ಫೋಟೋಸ್ ನೋಡ್ತಿದ್ದೆ ಇದ್ದಮ್ಮ. ಇಲ್ಲಿ ನೋಡೆ, ನಾನು ನೋಡಿದ್ರೆ ತರುಣ್ ಅಷ್ಟು ದೊಡ್ಡ ಮಗ ಇದ್ದಾನೆ ಅಂತ ಯಾರಾದ್ರೂ ಹೇಳ್ತಾರೇನೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ನೋಡಿ ಈ ಫೋಟೋದಲ್ಲಿ. ಮನಸ್ಸು ಮಾಡಿದ್ರೆ ಈಗಲೂ ಹುಡುಗಿರು ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ಹೌದೌದು, ನನಗೇನೋ ಬುದ್ಧಿ ಇಲ್ಲದೆ ನಿಮ್ಮನ್ನು ಕಟ್ಕೊಂಡೆ. ನಿಮ್ಮ ಹಿಂದೆ ಕ್ಯೂನೆಲ್ಲ ಅವ್ರಿಗೇನು ಬುದ್ಧಿ ಇರಲ್ವಾ? ಅಯ್ಯೋ ತಮ್ಮ ತಮಾಷೆಗೆ ಹೇಳ್ದೆ ಕಣೆ. ಇಲ್ಲಿ ನೋಡಿ, ನನ್ನ ಮಗ ತರುಣ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂತ. ನನ್ನ ಮಗ ಥೇಟ್ ನಂತರನೇ ಇದ್ದಾನೆ. ತರುಣ್ ಇದ್ದಾನಪ್ಪ. ಓ ಶರ್ಮೆ, ಬಾಮ್ಮ ಫೋಟೋಸ್ ನೋಡ್ತೀಯಾ? ಇಟ್ಸ್ ಓಕೆ ಮಾವ, ನನಗೂ ಫೋಟೋಸ್ ಬಂದಿದೆ. ಓಕೆ. ಓ ಹಲೋ. ಹಾಯ್ ತರುಣ್, ಆ್ಯಕ್ಚುಲಿ ನಾನು ನಿನ್ನೆನೇ ಮೀಟ್ ಮಾಡಕ್ಕೆ ಬಂದೆ. ಸರ್ಪ್ರೈಸಿಂಗ್. ಏನು ವಿಷಯ? ನೀನು ಇವತ್ತು ಆಫೀಸಲ್ಲಿ ಆ ಥರ ಮಾತಾಡ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಖುಷಿ ಆಯಿತು. ಆ್ಯಂಡ್ ಸಾರಿ ಕೇಳೋದು ತುಂಬ ದೊಡ್ಡ ಟಾಸ್ಕ್, ಬಟ್ ಯು ಹ್ಯಾವ್ ಡನ್ ದಟ್. ಶಾನ್ವಿ, ಐ ಆಮ್ ರಿಯಲಿ ಸಾರಿ. ಫಾರ್ ವಾಟ್? ಸಮ್ಟೈಮ್ಸ್ ನಾನು ನಿನ್ನ ಜೊತೆನೂ ತುಂಬ ರೂಡಾಗಿ ಬಿಹೇವ್ ಮಾಡಿದ್ದೀನಿ. ಆ ಥರ ಮಾಡಬಾರ್ದಾಗಿತ್ತು. ಬಟ್ ಐ ಪ್ರಾಮಿಸ್, ಇನ್ಮೇಲಿಂದ ನಿನ್ನ ಜೊತೆ ಆ ಥರ ಬಿಹೇವ್ ಮಾಡ. ನನ್ನ ದೃಷ್ಟಿನೇ ತಾಗುತ್ತೆ ಕಣ ನಿನಗೆ. ಎಲ್ಲ ಇತ್ತು ಈ ತಲೆ. ಎಷ್ಟೇ ಆಗಲಿ ನನ್ನ ಮಗಲ್ವಾ, ತುಂಬಾ ಸ್ಮಾರ್ಟ್. ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಕತೆ ಇವಾಗ ಇನ್ನೂ ಶುರುವಾಗಿದೆ. ನಾನು ಹಾಕೋ ತಾಳಕ್ಕೆಲ್ಲ ಕುಣಿಯೋಗಿ ಮಾಡ್ತೀನಿ ಆದಷ್ಟು ಬೇಗ. ಸಮಾಧಾನ ಮಾಡ್ಕೋ ದುರ್ಗಾ. ನೀನು ತಾಯಿನ ಕಳ್ಕೊಂಡಿರ್ಬೋದು, ಆದರೆ ನೀನು ಅಕ್ಕ ನಿನಗೆ ಸಿಗೋ ಹಾಗೆ ನಾನು ಮಾಡ್ತೀನಿ. ನಾನು ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಇವತ್ತವ್ರ ಮಾತು ಕೇಳ್ತಾ ಕೇಳ್ತಾ ನಂಗೆ ಯಾಕೋ ಮತ್ತೆ ನಮ್ಮ ಅಕ್ಕ ನೆನಪಾದ್ಲು. ಕೆಲವೊಂದ್ಸಲ ನನ್ನ ಜೀವನದ ಉದ್ದೇಶನೇ ಅವಳನ್ನ ಹುಡ್ಕೋದು ಅನ್ಸುತ್ತೆ. ಅವಳು ಒಂದ್ಸಲ ನನ್ನ ಕಣ್ಮುಂದೆ ಬಂದ್ಬಿಟ್ರೆ ನನ್ನ ಜೀವನದ ನೋವೆಲ್ಲ ಮಾಯ ಆಗ್ಬಿಡುತ್ತೆ. ಅವಳು ನನ್ನ ಎದುರುಗಡೆ ಬಂದು ನಾನೇ ನಿಮ್ಮಕ್ಕ ಅಂತ ಅನ್ಬೇಕು. ಅವಾಗ
ನಾನು ಅವಳನ್ನ ಗಟ್ಟಿಯಾಗಿ ತಪ್ಕೋಬೇಕು. ಆಗ್ಲೇ ನನಗೆ ಸಮಾಧಾನ ಆಗೋದು. ಇಷ್ಟಾದ್ರೆ ನನ್ನ ಜೀವನನೇ ಸಾರ್ಥಕ ಅನ್ಸುತ್ತೆ. ಬಹುಶಃ ಅವಾಗಲೇ ನಾನು ನಿಮ್ಮ ದೇವಿನೂ ನಂಬ್ತೀನೇನೋ. ಆ ದಿನ ಬಂದೇ ಬರುತ್ತೆ ದುರ್ಗಾ. ನಂಬಿಕೆ ಕಳ್ಕೊಳ್ಳೋ ಹಾಗೆ ಮಾಡಿದವಳಿಗೆ ನಂಬಿಕೆ ಹುಟ್ಟಿಸೋ ಹಾಗೆ ಮಾಡೋದಕ್ಕೂ ಗೊತ್ತಿರತ್ತೆ. ಅವಳ ಆಶೀರ್ವಾದ ನಿನ್ನ ಮೇಲಿದೆ. ನೀನು ಅಕ್ಕ ಸಿಕ್ಕೇ ಸಿಗ್ತಾಳೆ. ಅವಳನ್ನ ಹುಡ್ಕೋದಕ್ಕೆ ಏನೇನು ಸಹಾಯ ಮಾಡಬೇಕೋ ಅದನ್ನೆಲ್ಲ ನಾನು ಮಾಡ್ತೀನಿ. ಸಮಾಧಾನ ಮಾಡ್ಕೋ ದುರ್ಗಾ. ನಿನ್ನ ಅಕ್ಕ ಸಿಗ್ತಾಳೆ.